ಮಣ್ಣಿಂದ ಬಂದ ಮಾನವ ಮಣ್ಣಾಗಿ ಹೋದೆ ನೀನು. ಮಣ್ಣಿಂದ ಬಂದ ಮಾನವ ಮಣ್ಣಾಗಿ ಹೋದೆ ನೀನು. ಮಣ್ಣಿಂದ ಬಂದ ಮಾನವ ಮಣ್ಣಾಗಿ ಹೋದೆ ನೀನು. ನಾನು ಎಂಬ ಭಾವನೆ ನೀ ತೊರೆಯೋ ಮಾನವ. ನಾನು ಎಂಬ ಭಾವನೆ ನೀ ತೊರೆಯೋ ಮಾನವ. ಮಣ್ಣಿಂದ ಬಂದ ಮಾನವ ಮಣ್ಣಾಗಿ ಹೋದೆ ನೀನು. ಆಳೆ ಆಗಲಿ ಅರಸನೇ ಆಗಲಿ ಮುಗಿಯುವುದವನ ಕತೆ. ಆಳೆ ಆಗಲಿ ಅರಸನೇ ಆಗಲಿ ಮುಗಿಯುವುದವನ ಕತೆ. ಎಂದಾದರೂ ಹೋಗಲೇಬೇಕು, ಎಂದಾದರೂ ಹೋಗಲೇಬೇಕು ಮಸಣದ ಹಾದಿಯಲಿ, ಮಸಣದ ಹಾದಿಯಲಿ. ಮಣ್ಣಿಂದ ಬಂದ ಮಾನವ ಮಣ್ಣಾಗಿ ಹೋದೆ ನೀನು. ಗುಡಿಸಲೇ ಆಗಲಿ ಅರಮನೆಯಾಗಲಿ ತೊರೆಯಲೇಬೇಕಿನ್ನು. ಗುಡಿಸಲೇ ಆಗಲಿ ಅರಮನೆಯಾಗಲಿ ತೊರೆಯಲೇಬೇಕಿನ್ನು. ಈ ಊರಿನ ಪ್ರಮುಖನಾದರೂ, ಈ ಊರಿನ ಪ್ರಮುಖನಾದರೂ ಸೇರಲೇಬೇಕು ಮಣ್ಣ, ಸೇರಲೇಬೇಕು ಮಣ್ಣ. ಮಣ್ಣಿಂದ ಬಂದ ಮಾನವ ಮಣ್ಣಾಗಿ ಹೋದೆ ನೀನು. ಕೋಟಿ ಕೋಟಿ ಇದ್ದರೂ ನೀ ತಿನ್ನಲೇಬೇಕು ಅನ್ನವ. ಕೋಟಿ ಕೋಟಿ ಇದ್ದರೂ ನೀ ತಿನ್ನಲೇಬೇಕು ಅನ್ನವ. ಹೆತ್ತ ತಾಯಿ ತಂದೆಯ ಸೇವೆಯ ನೀ ಮಾಡೋ, ಮುಕ್ತಿ ಮಾರ್ಗವ ಪಡೆಯೋ.
ಭಾವನೆ ನೀ ತೊರೆಯೋ ಮಾನವ ಮಣ್ಣಿಂದ ಬಂದ ಮಾನವ ಮಣ್ಣಾಗಿ ಹೋದೆ ನೀನು ಮಣ್ಣಾಗಿ ಹೋದೆ ನೀನು ಮಣ್ಣಾಗಿ ಹೋದೆ ನೀನು. ನವೀನ್ ಕುಮಾರ್ ಜಿ ಹೇಳಿ ಮೇಡಮ್. ಹೇಗಿದ್ದೀರಿ ಜಿ? ಚೆನ್ನಾಗಿದೆ ಮೇಡಮ್. ಓಕೆ, ಅರ್ಚನಾ ಮ್ಯಾಮ್. ನವೀನ್ ಅವರೇ, ಭಾವನೆಗಳು ಸೂಪರ್. ನಾನು ಎಂಬ ಭಾವನೆ ಚರಣದಲ್ಲಿ ಒಂದು ಆಲಾಪನೆ ಮಾಡಿದ್ರಿ ಅಲ್ಲ, ಅಲ್ಲೆಲ್ಲ ಯಾಕೋ ಇವತ್ತು ಶಾರ್ಪ್ ಆಯಿತು. ಆ ಆಮೇಲೆ ಪಲ್ಲವಿಯಲ್ಲಿ ಫಸ್ಟ್ ಲೈನ್ ಹಾಡಿ ಒಂದ್ಸಲ. ಮಣ್ಣಿಂದ ಬಂದ ಮಾನವ ಮಣ್ಣಾಗಿ ಹೋದೆ ನೀನು. ಹಾಂ, ಇದು ಎಷ್ಟು ಸುಂದರವಾಗಿ ಹಾಡ್ತಾ ಇದ್ರಿ. ಆದರೆ ಮಣ್ಣಾಗಿ ಹೋದೆ ನೀನು, ಅದು ಆ ನೀನು ಲಾಸ್ಟಲ್ಲಿ ಎಲ್ಲೂ ಶ್ರುತಿ ಸೇರಲಿಲ್ಲ. ನವೀನ್ ಕುಮಾರ್ ಅವರು ಯಾಕೆ ಇವತ್ತು ಹೀಗೆ ಹಾಡಿದ್ರು ಅಂತ ನನಗೆ ಆಶ್ಚರ್ಯ ಆಯಿತು. ಅಲ್ಲಿ ಫ್ಲ್ಯಾಟ್ ಆಯಿತು. ಸೊ ನೀವು ಫ್ಲ್ಯಾಟು ಹಾಡಿದ್ರಿ, ಇವತ್ತು ಶಾರ್ಪು ಹಾಡ್ಬಿಟ್ರಿ, ಇಬ್ಬರಿಗೂ ಬೇಜಾರು ಬೇಡ ಅಂತ. ಅದರ್ವೈಸ್ ಸಂಗತಿಗಳೆಲ್ಲ ಸೂಪರು. ಭಾವನೆ ಅಂತೂ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ, ಅಷ್ಟು ಸುಂದರವಾದ ಫೀಲ್ ಕೊಟ್ಟು ಹಾಡಿದ್ರಿ. ಈ ಊರಿನ ಪ್ರಮುಖನಾದರೂ ಸೇರಲೇಬೇಕು ಮಣ್ಣ. ಯಾವತ್ತೂ ಫ್ಲ್ಯಾಟು ಶಾರ್ಪು ಹಾಡದಿದ್ದವ್ರು ಇವತ್ತು ಯಾಕೋ ಹಾಡಿದ್ರಿ. ನಿಮ್ಮ ಆ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ, ಸ್ವಲ್ಪ ಫೋಕಸ್ ಮಾಡಿ, ಆಯಿತಾ? ತುಂಬ ಸುಂದರವಾದ ಹಾಡು, ತುಂಬ ಸುಂದರವಾದ ಕಾಂಪೋಸಿಷನ್, ಅಷ್ಟೇ ಸುಂದರವಾಗಿ ನೀವು ಹಾಡಿದ್ರಿ. ಈ ಕೆಲವು ಮೈನ್ಯೂಟ್ ವಿಷಯಗಳ ಕಡೆ ಗಮನ ಕೊಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ವೆಂಬಲ್ ಸರ್. ಒಳ್ಳೆ ಹಾಡೋದು, ಜೀವನದ ಸತ್ಯ ದರ್ಶನ ಮಾಡ್ತಕ್ಕಂಥ ಒಂದು ಅರ್ಥ ಇರೋ ಹಾಡೋದು. ಇಂಗ್ಲೀಷ್ನಲ್ಲಿ ಒಂದು ಕವಿ ಹೇಳ್ತಾರೆ, ಆಲ್ ಥಿಂಗ್ಸ್ ಆರ್ ಸಬ್ಜೆಕ್ಟ್ ಟು ಡಿಕೆ ವೆನ್ ಫೇಟ್ ಸಮನ್ಸ್ ಈವನ್ ಮಾನಾರ್ಕ್ಸ್ ಟು ಒಬೆ ಅಂತ. ರಾಜ ಮಹಾರಾಜರು ಸಹ ವಿಧಿ ಕೈ ಬೀಸಿ ಕರೆದಾಗ ಎಲ್ಲರೂ ತಲೆ ಬಗ್ಬೇಕು. ಆ ಹಾಡಿನಲ್ಲಿ ಅರ್ಥ ಏನು ಆಸ್ತಿ ಏನು ಅಂತಸ್ತಿದ್ರು ಕಡೆಗೆ ಮಣ್ಣಾಗಿ ಮಣ್ಣು ಹೋಗಬೇಕು ಅಂತ. ಅದೇ ರೀತಿ ಒಂದು ಸಾರಿ ಅಲೆಕ್ಸಾಂಡರ್ ತೀರ್ಕೊಂಡಾಗ, ಇಡೀ ಪ್ರಪಂಚ ಗೆಲ್ಲಲಿಕ್ಕೆ ಅಂತ ಹೊರಟಾಗ, ಸತ್ತಾಗ ತನ್ನ ಕೈಗಳನ್ನ ಅವನು ಹೇಳ್ತಾನೆ, ನನ್ನ ಹೆಣ ಮೆರವಣಿಗೆ ಹೋಗೋವಾಗ ನನ್ನ ಕೈ ತೆರೆದಿರಬೇಕು, ಆಕಾಶ ನೋಡಬೇಕು, ಅಂದರೆ ನಾನು ಬರೀ ಕೈಲಿ ಹೋಗ್ತಾ ಇದ್ದೀನಿ ಅಂತ. ಆ ಅರ್ಥಗರ್ಭಿತವಾದ ಹಾಡೇ ನೀವು ಹೇಳಿರ್ತಕ್ಕಂಥದ್ದು. ಜೀವನದ ನಿಜವಾದ ಸತ್ಯ ದರ್ಶನ ಮಾಡಿಸ್ತು ನಮಗೆಲ್ಲ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ನವೀನ್ ಅವರೇ, ಸರ್, 80s 90s ಸಿನಿಮಾಗಳು ನೋಡಿದ್ರೆ ಹಾಡನ್ನ ಕೇಳ್ತಾ ಇದ್ರೆ ಆ ಚಿತ್ರಣ ನನ್ನ ಕಣ್ಮುಂದೆ ಬರ್ತಾ ಇತ್ತು. ನೀವೇ ಹಾಡಿದಿರೇನೋ ಆ ಸಿನಿಮಾಕ್ಕೆ, ಆ ಸಿನಿಮಾ ನನ್ನ ಕಣ್ಮುಂದೆ ಬರ್ತಾ ಇದೆಯೇನೋ ಅನ್ನೋಷ್ಟು ಫೀಲ್ ಆಗ್ತಿತ್ತು ನನಗೆ. ಥ್ಯಾಂಕ್ ಯು ಸರ್. ಆಮೇಲೆ ಭಾವನೆಗಳ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರು ಮೇಡಮ್. ಭಾವನೆ ತುಂಬ ಚೆನ್ನಾಗಿತ್ತು. ಆ ಭಾವನೆ ಅನ್ನೋ ಪದ ಕೆಲವು ಸರಿ ಭಾವನೆ ಭಾವನೆ ಅಂತ ಹಾಡ್ತಾ ಇದ್ರಿ. ನಾನು ಎಂಬ ಭಾವನೆ ಭಾವನೆ ಅದನ್ನು ಚೂರು ನೋಡ್ಕೊಳ್ಳಿ, ಇನ್ನೇನು ಬೇರೆ ಇಲ್ಲ. ಅದ್ಭುತವಾದ ಹಾಡುಗಾರರು ನೀವು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.